ತಲೆ ಸ್ನಾನ ಮಾಡುವಂಥ ಮೊದಲು ಶಾಂಪೂನ 2-3 ಬಾರಿ ಈ ರೀತಿಯಾಗಿ ಬಳಸಿ ನೋಡಿ. ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯೋದಂತೂ ಗ್ಯಾರಂಟಿ. ಆದರೆ ಅದರ ಜೊತೆಗೆ ನಿಮಗೆ ತುಂಬ ಕೂದಲು ಉದುರೋವಂಥ ಸಮಸ್ಯೆ ಇರುತ್ತೆ, ಅಥವಾ ಕೆಲವೊಬ್ಬರಿಗೆ ತುಂಬಾ ಸೀಳು ಕೂದಲಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ, ಮಧ್ಯದಲ್ಲಿ ಕಟ್ಟಾಗ್ತಾ ಇರುತ್ತೆ, ಅಥವಾ ತುಂಬಾ ಹೇರ್ ಡ್ಯಾಮೇಜ್ ಹೆಚ್ಚಾಗಿರುತ್ತೆ, ಅಥವಾ ಹೊಟ್ಟೆಯ ಸಮಸ್ಯೆ ಕೆಲವೊಬ್ಬರಿಗೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಈ ರೀತಿ ಕೂದಲಿನ ಸಮಸ್ಯೆಗಳು ಮಾಯವಾಗುತ್ತೆ. ಕೂದಲು ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಸೊಂಪಾಗಿ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಇಲ್ಲದೆ ಕೂದಲು ಬೆಳಿಬೇಕು ಅಂದರೆ ಖಂಡಿತವಾಗ್ಲೂ ನೀವು ಬಳಸುವಂಥ ಶಾಂಪೂನ ಚೇಂಜ್ ಮಾಡಿ ಅಥವಾ ಬದಲಿಸಿ ಅಂತೇಳಿ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ. ಆದರೆ ನೀವು ಶಾಂಪು ಬಳಸುವಂಥ ಸಮಯದಲ್ಲಿ ಶಾಂಪೂನ ಈ ರೀತಿಯಾಗಿ ಹಚ್ಚುತ್ತಾ ಬನ್ನಿ. 100% ಆಗಿ ಇದು ವರ್ಕ್ ಆಗುತ್ತೆ. ಇದು ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮೊದಲಾಗಿ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಅಕ್ಕಿ. ನೋಡಿ, ಅಕ್ಕಿ ನಮಗೆ ಬೇಕಾಗೋದಿಲ್ಲ. ಅಕ್ಕಿಯ ನೆನೆಸಿಟ್ಟಿರುವಂಥ ನೀರೇನಿರುತ್ತೆ ಅದನ್ನು ನಾವಿಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಈ ಒಂದು ಅಕ್ಕಿಯ ನೀರಲ್ಲಿ ತುಂಬಾ ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ. ನಿಮ್ಮ ಕೂದಲು ಒಳ್ಳೆ ಹೊಳಪನ್ನು ಪಡೆಯುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ಈ ಒಂದು ಅಕ್ಕಿನಲ್ಲಿ ಅಮಿನೋ ಆ್ಯಸಿಡ್ ಇರುತ್ತೆ, ಇದು ಹೇರ್ ಗ್ರೋತನ್ನು ಪ್ರಮೋಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ವಿಟಮಿನ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಜೊತೆಗೆ ತುಂಬ ಹೇರ್ ಡ್ಯಾಮೇಜ್ ಏನಾಗ್ತಾ ಇರುತ್ತೆ, ಬ್ರೇಕೇಜ್ ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗುವಂತೆ ಮಾಡಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ರೈಸ್ ವಾಟರ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಒಂದು ಅರ್ಧ ಗಂಟೆಗಳ ಮೊದಲು ನೆನೆಸ್ಕೊಂಡು ತೊಗೊಂಡ್ರೂ ಸಾಕಾಗುತ್ತೆ. ಇಲ್ಲ ನೀವು ಬೆಳಗ್ಗೆ ತಲೆ ಸ್ನಾನ ಮಾಡ್ತೀರಿ ಅಂತಂದರೆ ಹಿಂದಿನ ದಿನ ರಾತ್ರಿ ಅಕ್ಕಿಯ ನೆನೆಸಿಟ್ಕೊಂಡು ಅದರ ನೀರನ್ನು ನೀವು ಕೂಡ ತೊಗೊಳ್ಬೋದು. ಇಲ್ಲ ಸಮಯ ನಮಗೆ ಆಗೋದಿಲ್ಲ ಅಂತಂದರೆ ತಲೆ ಸ್ನಾನಕ್ಕೊಂದು ಅರ್ಧ ಗಂಟೆಗಳ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕಾಗತ್ತೆ. ಆನಂತರ ಒಂದು ಚಿಕ್ಕ ಪೀಸ್ ಆಗೋಷ್ಟು ಫ್ರೆಶ್ ಆಗಿರುವಂಥ ಅಲೋವೆರಾ ಲೀವ್ಸನ್ನು ತಗೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ಸ್ ಹೆಚ್ಚಾಗಿರುತ್ತೆ. ವಿಟಮಿನ್ ಎ ಇರುತ್ತೆ, ಸಿ ಇರುತ್ತೆ, ವಿಟಮಿನ್ ಇ ಕೂಡ ಇದರಲ್ಲಿ ತುಂಬ ಹೇರಳವಾಗಿರುತ್ತೆ. ಗ್ರೋತನ್ನು ಹೆಚ್ಚಿಸಿ ಹೇರ್ ಡ್ಯಾಮೇಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಇದರಲ್ಲಿ ಫಾಲಿಕ್ ಆ್ಯಸಿಡ್ ಕೂಡ ಇರುತ್ತೆ, ವಿಟಮಿನ್ B12 ಕೂಡ ಇದರಲ್ಲಿ ಹೇರಳವಾಗಿ ಇರೋದ್ರಿಂದ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಫ್ರೆಶ್ ಆಗಿರೋಂಥ ಅಲೋವೆರಾ ಜೆಲ್ ಏನಿರುತ್ತೆ ಅಮೃತಕ್ಕೆ ಸಮ ಅಂತಲೇ ಹೇಳ್ಬೋದು. ಜೊತೆಗೆ ಯಾರಿಗೆ ವೈಟ್ ಹೇರ್ಸಿನ ಸಮಸ್ಯೆ ಇರುತ್ತೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಒರಟಾಗಿದೆ, ಡಲ್ ಆಗಿದೆ, ನಿರ್ಜೀವ ಆಗಿದೆ ಕೂದಲು, ಜೊತೆಗೆ ಮುಟ್ಟಿದ್ರೆ ನಮಗೆ ತುಂಬ ಒಂಥರ ರಫ್ ಅನಿಸ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅಲೋವೆರಾ ಹಚ್ಚುತ್ತಾ ಬನ್ನಿ. ತುಂಬ ಅಂದರೆ ತುಂಬಾ ಸಾಫ್ಟ್ ಆಗುತ್ತೆ. ಯಾವುದೇ ಒಂದು ಕಂಡೀಷ್ನರ್ ಕೂಡ ಬೇಕಾಗೋದಿಲ್ಲ, ಅಷ್ಟು ಒಂದು ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಅಲೋವೆರಾ. ನೋಡಿ, ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗವನ್ನು ತೆಗೆದುಬಿಟ್ಟು ಅದನ್ನು ತೊಳೆದುಬಿಟ್ಟು ಆನಂತರ ಈ ರೀತಿ ಮಧ್ಯದಲ್ಲಿ ವೈಟ್ ಭಾಗ ಜೆಲ್ ಏನಿರುತ್ತೆ ಅದನ್ನು ಮಾತ್ರ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ತೆಗೆದಿಟ್ಕೊಂಡಿರುವಂಥ ಅಲೋವೆರಾ ಜೆಲ್ಲನ್ನು ಸೈಡಿಗೆ ಇಟ್ಕೊಳ್ಳೋಣ. ಈ ಕಡೆ ನಾನು ಇನ್ನೊಂದು ಬೌಲಿಗೆ ನಾವು ಮೊದಲೇ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯ ನೀರೇನಿತ್ತು ಈ ಒಂದು ಅಕ್ಕಿಯ ನೀರನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ನಾವು ಅನ್ನಕ್ಕೆ ಅಂತೇಳಿ ಅಕ್ಕಿ ಏನು ನೆನೆಸಿಟ್ಕೊಳ್ತೀವಲ್ಲ ಅದರಲ್ಲೂ ಕೂಡ ನೀವು ರೈಸ್ ವಾಟರನ್ನು ತೊಗೊಳ್ಬೋದು. ಉಳಿದಿರೋಂಥ ಅಕ್ಕಿಯನ್ನು ನೀವು ಅನ್ನ ಮಾಡ್ಕೊಳ್ಳೋದಕ್ಕೆ ನೀವು ಬಳಸ್ಕೊಳ್ಬೋದು. ಇದರಲ್ಲಿ ನಾನು ಒಂದು 4-5 ದಾಸವಾಳದ ಹೂಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರೋದು ಸಿಕ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಬಾಡೋಗಿರೋದು 2 ದಿನದ್ದು 3 ದಿನದ್ದು ಹೂವೇನಿರುತ್ತೆ ಅದನ್ನೆಲ್ಲ ನೀವು ಎತ್ತಿಟ್ಕೊಂಡು ಇಲ್ಲಿ ಬಳಸ್ಕೊಳ್ಬೋದು. ಅಥವಾ ಯಾವುದೇ ಥರದ ಅಂದರೆ ಯಾವುದೇ ಬಣ್ಣದ ಹೂಗಳಾಗಿದ್ದರೂ ಸರಿ, ಬಿಳಿ ಸಿಗುತ್ತೆ, ಕೆಂಪು ಸಿಗುತ್ತೆ, ಪಿಂಕ್ ಸಿಗುತ್ತೆ, ಯಾವುದೇ ಕಲ್ಲರಿನ ಹೂವಾಗಿದ್ದರೂ ಕೂಡ ನೀವು ಅದನ್ನು ಇಲ್ಲಿ ತೊಗೊಳ್ಬೋದು. ಎಲ್ಲದರಲ್ಲೂ ಕೂಡ ಔಷಧಿಯ ಗುಣ ಒಂದೇ ಆಗಿರುತ್ತೆ. ನೋಡಿ, ಈ ಒಂದು ಅಕ್ಕಿಯ ನೀರಲ್ಲಿ ನಾವು ತೊಗೊಂಡಿರುವಂಥ ದಾಸವಾಳದ ಹೂಗಳನ್ನು ಈ ರೀತಿ ಚೆನ್ನಾಗಿ ಹಿಚ್ಚುತ್ತಾ ಹೋದರೆ ಅದು ಒಂದು ಒಳ್ಳೆ ಜೆಲ್ ರೀತಿ ಆಗಲಿಕ್ಕೆ ಶುರುವಾಗುತ್ತೆ. ಇದು ನ್ಯಾಚುರಲ್ ಶಾಂಪೂ ರೀತಿ ಕೆಲಸ ಮಾಡುತ್ತೆ. ಹೇರ್ ಡ್ಯಾಮೇಜನ್ನು ಕಡಿಮೆ ಮಾಡುತ್ತೆ, ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಯಾರಿಗೆ ಬಿಳಿ ಕೂದಲಿನ ಸಮಸ್ಯೆ ಇರುತ್ತೆ ಅದನ್ನು ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಳೋಷ್ಟು ಒಂದು ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಮಕ್ಕಳ ಕೂದಲಿಗೆ ನೀವು ಈ ರೀತಿ ಮಾಡಿ ಹಚ್ಚೋದ್ರಿಂದ ಅವರ ಕೂದಲಿನ ಬೆಳವಣಿಗೆ ಅಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ ನೀವು ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಒಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಜೊತೆಗೆ ತುಂಬ ಅಂದರೆ ತುಂಬಾ ಹೇರ್ ಡ್ಯಾಮೇಜ್ ಏನಾಗಿರುತ್ತೆ ಅದನ್ನು ಕಡಿಮೆ ಮಾಡಿ ಒಳ್ಳೆ ಒಂದು ಶೈನಿಂಗನ್ನು ಕೊಡುತ್ತೆ, ತುಂಬ ಸಾಫ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಕಂಡೀಷ್ನರ್ ಆಗೂ ಕೂಡ ಇದು ಕೆಲಸ ಮಾಡುತ್ತೆ. ಅಷ್ಟು ಒಂದು ಒಳ್ಳೆಯ ಗುಣಗಳನ್ನು ಇದು ಒಳಗೊಂಡಿರುತ್ತೆ. ತುಂಬ ಹೇರಳವಾಗಿ ವಿಟಮಿನ್ಸ್ಗಳಿರುತ್ತೆ, ಜೊತೆಗೆ ಅಮಿನೋ ಆ್ಯಸಿಡ್ ಇರುತ್ತೆ. ಇದೆಲ್ಲ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಿ ಉದುರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ನೋಡ್ಬೋದು ಹೂವಿನ ಬಣ್ಣ ಇಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂಥೇಳಿ. ಇದು ನ್ಯಾಚುರಲ್ ಕಲರ್ ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಕೂದಲಿಗೂ ಕೂಡ ಅಷ್ಟೇ ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ.
ನೋಡಿ, ನಾವು ಮೊದಲೇ ಏನು ಅಲೋವೆರಾ ಜೆಲ್ ಸಪ್ರೇಟ್ ಇಟ್ಕೊಂಡಿದ್ದೀವಲ್ಲ, ಅದರಲ್ಲಿ ನಾವು ತೆಗೆದಿಟ್ಕೊಂಡಿರೋವಂಥ ಈ ಒಂದು ಹೂವಿನ ಜೆಲ್ ಅಂದರೆ ದಾಸವಾಳ ಮತ್ತು ರೈಸ್ ವಾಟರ್ ಏನಿತ್ತು ಅದರ ಜೆಲ್ಲನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಲೋವೆರಾ ಜೆಲ್ಲು, ದಾಸವಾಳ ಹೂವಿನ ಜೆಲ್ಲು ಮತ್ತು ಅಕ್ಕಿ ನೀರು ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದರೊಟ್ಟಿಗೆ ನೀವು ರೆಗ್ಯುಲರ್ ಆಗಿ ಬಳಸುವಂಥ ಶಾಂಪು, ಯಾವುದೇ ಶಾಂಪು ಆಗಿರ್ಬೋದು, ಅದನ್ನು ನೀವು ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವು ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ತೀರೋ ಅಷ್ಟು ಪ್ರಮಾಣದಲ್ಲಿ ಶಾಂಪುನ ಇಲ್ಲಿ ತೊಗೊಳ್ಬೋದು. ಇದರೊಟ್ಟಿಗೆ ಶಾಂಪೂನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ನಾನು ಒಂದು ಅರ್ಧ ಹೋಳ ಆಗುವಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಕೂದಲಿಗೆ ಅಂಟ್ಕೊಂಡಿರುವಂಥ ಧೂಳಿನಂಶ, ಜಿಡ್ಡಿನಂಶ, ಕೊಳೆ ಅಂಶವನ್ನು ತೆಗೆದು ಹಾಕತ್ತೆ. ಕೂದಲನ್ನು, ಪ್ರತಿಯೊಂದು ಕೂದಲನ್ನು ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಹೊಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾರಿಗೆ ತುಂಬ ಬೇಗನೆ ವೆಯ್ಟ್ ಏರ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ತುಂಬ ನಮ್ಮ ಸ್ಕ್ಯಾಲ್ಫನ್ನು ತುಂಬ ಕ್ಲೀನ್ ಮಾಡುತ್ತೆ, ಕೂದಲನ್ನು ತುಂಬ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇದಷ್ಟು ಪದಾರ್ಥಗಳನ್ನು ಹಾಕಿ ಶಾಂಪೂನ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರಾಗಿರೋವಂಥ ಒಂದು ಹೋಮ್ ಮೇಡ್ ಶಾಂಪೂ ಅಂತಲೇ ಹೇಳ್ಬೋದು. ಇದನ್ನು ನಾವಿಲ್ಲಿ ಅಲೋವೆರಾ ಹಾಕಿದ್ದೀವಿ, ದಾಸವಾಳ ಹಾಕಿದ್ವಿ, ಅದು ಕೂಡ ಶಾಂಪೂ ರೀತಿ ಕೆಲಸ ಮಾಡುತ್ತೆ. ತುಂಬ ಪ್ರೋಟೀನು ಮತ್ತು ಮಿನರಲ್ಸನ್ನು ಒಳಗೊಂಡಿರುತ್ತೆ. ಕೂದಲಿನ ಬೆಳವಣಿಗೆಯನ್ನು ಅಷ್ಟು ಹೆಚ್ಚಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ನೀವು ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಫಾಸ್ಟಾಗಿ, ಅಷ್ಟು ದಟ್ಟವಾಗಿ ಕೂದಲು ಬೆಳೀತಾ ಹೋಗುತ್ತೆ. ಇನ್ನು ಯಾರಿಗೆ ನಮಗೆ ವರ್ಷಗಳೇ ಆಗೋಗಿದೆ, ಕೂದಲಿನ ಬೆಳವಣಿಗೆನೇ ಆಗಿಲ್ಲ, ಎಷ್ಟಿತ್ತೋ ಅಷ್ಟೇ ಇದೆ ಅಂದರೆ ಖಂಡಿತವಾಗ್ಲೂ ಹೇರ್ ವಾಶನ್ನು ಈ ರೀತಿಯಾಗಿ ಅದರಲ್ಲೂ ಶಾಂಪೂನ ಬಳಸ್ಕೊಂಡು ಮಾಡ್ತಾ ಬನ್ನಿ. 100% ಆಗಿ ನಿಮ್ಮ ಹೇರ್ ಗ್ರೋತ್ ಅನ್ನೋವಂಥದ್ದು ಸೂಪರ್ ಫಾಸ್ಟಾಗಿ ಆಗ್ತಾ ಹೋಗುತ್ತೆ. ಹೇರ್ ಡ್ಯಾಮೇಜ್ ಕಡಿಮೆ ಆಗುತ್ತೆ, ಹೇರ್ ಲಾಸ್ ಆಗೋದನ್ನು ಕೂಡ ತಡೆಗಟ್ಕೊಳ್ಬೋದು. ಇನ್ನು ಈ ರೀತಿ ಮಾಡ್ಕೊಂಡಿರುವಂಥ ಶಾಂಪು ಏನಿರುತ್ತೆ ಇದನ್ನು ನೀವು ಒಂದು 10 ನಿಮಿಷಗಳ ಮೊದಲು ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಚೆನ್ನಾಗಿ ಹಚ್ಚಿಬಿಟ್ಟು ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷಗಳ ಕಾಲನಾದರೂ ತಲೆನಲ್ಲಿ ಹಾಗೆ ಇಟ್ಕೊಂಡು, ಆ ನಂತರ ತುಂಬ ಬಿಸಿ ಬೇಡ, ಉಗುರು ಬೆಚ್ಚಗಿರೋವಂಥ ನೀರಲ್ಲಿ ನೀವು ನೀಟಾಗಿ ಹೇರ್ ವಾಶನ್ನು ಮಾಡಿ. ವಾರದಲ್ಲಿ 2ರಿಂದ 3 ಬಾರಿ ಈ ಒಂದು ಶಾಂಪೂನ ಹೇರ್ ವಾಶ್ಗೆ ಅಂತೇಳಿ ಬಳಸ್ತಾ ಬನ್ನಿ. ಒಳ್ಳೆ ರಿಸಲ್ಟ್ ಅಂತೂ ನಿಮಗೆ 100% ಆಗಿ ಸಿಗುತ್ತೆ. ನೋಡಿದ್ರಲ್ಲ, ಶಾಂಪೂನ ಬಳಸೋದ್ರಿಂದನೂ ಕೂಡ ನಾವು ನಮ್ಮ ಹೇರ್ ಗ್ರೋತನ್ನು ಹೆಚ್ಚಿಸ್ಕೊಳ್ಬೋದು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.